ಹಲೋ ಹಾಯ್ ನಮಸ್ತೆ. ಇವತ್ತು ಯಮಶಕಳ್ಳಿ ಶಾಲೆಯಲ್ಲಿ ಕಲಿಕಾ ಹಬ್ಬ ನಡೀತಾ ಇದೆ. ನಿನ್ನೆಯಿಂದ ನಾವು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಡೆಕೋರೇಷನ್ಸೇ ಆಗಲಿ, ಮಕ್ಕಳು ಭಾಗವಹಿಸುವಿಕೆ ಆಗಲಿ, ಶಿಕ್ಷಕರ ಭಾಗವಹಿಸುವಿಕೆ ಆಗಲಿ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳು ತುಂಬ ಚೆನ್ನಾಗಿ ಮೋಜಿನಿಂದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸಿ ಅವರು ಕಲಿತಾ ಇದ್ದಾರೆ. ನಮಗೂ ಸಂತೋಷ ಆಯ್ತು ಇದನ್ನೆಲ್ಲ ನೋಡಿ. ಸೊ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಕಲಿಕೆಗೆ ಉತ್ತಮವಾದಂಥ ವಾತಾವರಣ ಅಂತ ಹೇಳ್ಬೋದು. ಸೊ ಇದಕ್ಕೆಲ್ಲ ಸಹಕರಿಸಿದಂತಹ ಯಮಶಕಳ್ಳಿ ಶಾಲೆಯ ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕರ ಬಳಗ, ಮುಖ್ಯ ಶಿಕ್ಷಕರು ಹಾಗೆ ಅಕ್ಕಪಕ್ಕದ ಶಾಲೆಯ ಶಿಕ್ಷಕರು ಕೂಡ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೊ ಎಲ್ಲರೂ ನೋಡಿ ಆನಂದಿಸಿ. ನನ್ನ ಹೆಸರು ರಮ್ಯಾ, ನಾನು ಗಳಂಗೂರು ಶಾಲೆಯ ಶಿಕ್ಷಕಿ. ಸೊ ಗಳಂಗೂರು ಕ್ಲಸ್ಟರ್ನಲ್ಲಿ ಕಲಿಕಾ ಹಬ್ಬವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಸೊ ನನ್ನ ಕಾರ್ನರ್ ಬಂದ್ಬಿಟ್ಟು ಸಂಸ್ಕೃತಿಗಾಗಿ ಗಣಿತ. ಅಂದರೆ ಎಲ್ಲ ಶಾಲೆಯಲ್ಲಿ ಮಕ್ಕಳು ಯಾವ ಹಂತದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ. ಈಗ 1ನೇ ತರಗತಿಗೆ ನಾವು ಒಂದು ಆಕ್ಟಿವಿಟಿ ಮಾಡಿಸಿದ್ವಿ. ಸೊ 1ನೇ ತರಗತಿ ಮಕ್ಕಳಲ್ಲಿ ಯಾವ್ಯಾವ ಪ್ರತಿಭೆ ಇರುತ್ತೆ ನಮ್ಗೆ ಗೊತ್ತಾಗುತ್ತೆ. 2ನೇ ಕ್ಲಾಸಲ್ಲೂ ಬೇರೆ ಬೇರೆ ಥರ ಆಕ್ಟಿವಿಟಿ ಮಾಡಿಸ್ತೀವಿ. ಸೊ ಇದರಿಂದ ಏನಾಗುತ್ತೆ, ಯಾವ ಶಾಲೆಯಲ್ಲಿ ಯಾವ ಮಟ್ಟಕ್ಕೆ ಮಕ್ಕಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಆಕ್ಟಿವಿಟಿನ ತುಂಬಾ ಖುಷಿಯಿಂದ ಮಾಡ್ತಾರೆ. ಸೊ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಒಬ್ಬರಿಗೆ ಅವರಿಗೆ ಹೊರಗಡೆ ಜಗತ್ತು ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಕಲಿಕಾ ಹಬ್ಬವನ್ನ ನಾವು ಯಮಶಕಳ್ಳಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಅರೇಂಜ್ ಕೂಡ ಮಾಡಿದ್ದಾರೆ. ಪ್ರತಿಯೊಂದನ್ನು ನೋಡ್ಬೋದು ನೀವು. ಬೋರ್ಡ್ ಡೆಕೋರೇಷನ್ ಆಗಿರ್ಬೋದು, ಹೊರಗಡೆ ಸೆಲ್ಫಿ ಆಗಿರ್ಬೋದು, ಪ್ರತಿಯೊಂದು ಅರೇಂಜ್ ಮಾಡಿದ್ರೆ. ಅದು ಅಲ್ಲದೆ ಕಲಿಕಾ ಹಬ್ಬದ ಉದ್ದೇಶ ಏನು ಅಂದ್ರೆ ಮಕ್ಕಳು ಸಂತೋಷದಾಯಕವಾಗಿ ಆಕ್ಟಿವಿಟಿಯಲ್ಲಿ ಪಾಲ್ಗೊಳ್ಬೇಕು. ಅವರು ಗೆಲ್ತಾರ ಇಲ್ವಾ ಅದು ಬೇರೆ ಪ್ರಶ್ನೆ. ಎಲ್ಲರೂ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ನನಗೂ ಇಲ್ಲಿ ಒಂದು ಪಾರ್ಟ್ ಆಗಿರೋಕ್ಕೆ ತುಂಬಾ ಖುಷಿ ಆಗ್ತಿದೆ. ಧನ್ಯವಾದ. ಅಂತ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಮಶಕಳ್ಳಿ ಶಾಲೆಯಲ್ಲಿ ಕಲಿಕಾ ಹಬ್ಬ ಅಂತ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಈ ಕಲಿಕಾ ಹಬ್ಬದ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಭಾರತ ಸರ್ಕಾರ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು 1ರಿಂದ 7ನೇ ತರಗತಿಯಲ್ಲಿ ಓದ್ತಾ ಇರೋ ಮಕ್ಕಳಲ್ಲಿ ಕಲಿಕೆ ಅಂದರೆ ಅವುಗಳಲ್ಲಿ ಏನೇನು ಕಲೆ ಇದೆ ಅನ್ನೋದನ್ನ ಹೊರ ತೆಗೆಯೋದಕ್ಕೆ ಕಲಿಕಾ ಹಬ್ಬ ಅಂತ ಮಾಡ್ತೀವಿ. ಈ ಕಲಿಕಾ ಹಬ್ಬದಲ್ಲಿ ಎಲ್ಲ ಶಾಲೆಯ ಮಕ್ಕಳು ಭಾಗವಹಿಸ್ತಾರೆ. ಈ ವರ್ಷ ಸ್ಪೆಷಲ್ ಆಗಿ 1ರಿಂದ 5ನೇ ತರಗತಿ ಮಕ್ಕಳಿಗೆ ನಾವು ಆಯೋಜಿಸಿದ್ವಿ. 1ರಿಂದ 5ನೇ ತರಗತಿ ಮಕ್ಕಳಲ್ಲಿ ಏನೇನು ಅವ್ರು ಕಲ್ತಿದ್ದಾರೆ, ಯಾವ್ಯಾವ್ದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ 7 ಕಾರ್ನರ್ಗಳನ್ನ ನಾವು ಮಾಡ್ತೀವಿ. ಅದರಲ್ಲಿ ಮೋಜಿನ ಗಣಿತ, ಅದು ಗಣಿತಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಕತೆ ಹೇಳೋಕೆ ಸಂಬಂಧಪಟ್ಟಂಗಿರುತ್ತೆ. ಮತ್ತೆ ತಿರ್ಗಾ ಕೈ ಬರಹ. ಇದು ಈ ನಾವು ಮಾಡ್ತಾ ಇರೋ ಕಾರ್ನರು ಆಹಾರ ಮತ್ತೆ ಪೋಷಕಾಂಶ ಅಂತ. ಆಹಾರ ಪೋಷಕಾಂಶ ಅಂದ್ರೆ ಮಗುವಿಗೆ ಆಹಾರದ ಬಗ್ಗೆ, ಪೋಷಕಾಂಶದ ಬಗ್ಗೆ ಎಷ್ಟು ಕಲ್ಪನೆ ಇದೆ, ಎಷ್ಟು ತಿಳ್ಕೊಂಡಿದೆ, ಮತ್ತೆ ಅದು ಹೇಗೆ ಅದನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದೆ ಅನ್ನೋದಕ್ಕೆ ಒಂದು ಚಟುವಟಿಕೆ ಇದು. ಇದನ್ನ ಎಲ್ಲಾ ಶಾಲೆಯ ಮಕ್ಕಳು ಬಂದು ಇಲ್ಲಿ ಭಾಗವಹಿಸಿ ಅವರು ತಮ್ಮದೇ ಆದ ಶೈಲಿಯಲ್ಲಿ ಅದನ್ನ ಚಿತ್ರ ಬರೆದು ತರಕಾರಿಗಳನ್ನ ಜೋಡಿಸಿ ಅದ್ರ ಬಗ್ಗೆ ಅವರು ವಿವರಣೆಯನ್ನ ಕೊಡ್ತಾರೆ. ಯಾವ ತರಕಾರಿ ತಿನ್ನೋದ್ರಿಂದ ಏನು ಉಪಯೋಗ ಆಗುತ್ತೆ, ಪೋಷಕಾಂಶಗಳು ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಅನ್ನೋದನ್ನ ಮಕ್ಕಳು ನಮಗೆ ಅದನ್ನ ತಿಳಿಸ್ತಾರೆ. ಅದ್ರ ಆಧಾರದ ಮೇಲೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಈ ಕಲಿಕಾ ಚಟುವಟಿಕೆ ಮಾಡಿಸೋದ್ರಿಂದ ಮಕ್ಕಳಿಗೆ ಆಹಾರ ಮತ್ತು ಪೋಷಕಾಂಶದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಬರುತ್ತೆ ಅನ್ನೋದು ಈ ಕಲಿಕಾ ಹಬ್ಬದ ಉದ್ದೇಶ. ಈ ಕಲಿಕಾ ಹಬ್ಬ ಮಾಡೋದು ಏನಕ್ಕಪ್ಪ ಅಂದ್ರೆ ಮಕ್ಕಳು ಸಂತೋಷದಾಯಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಈ ಕಲಿಕಾ ಹಬ್ಬವನ್ನ ಈ ಶಾಲೆಯಲ್ಲಿ ಆಯೋಜಿಸಲಾಗಿದೆ. ಮಕ್ಕಳೆಲ್ಲ ಸಂತೋಷವಾಗಿ ಭಾಗವಹಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನನ್ನ ಹೆಸರು ಮಮತಾ ಅಂತ. ನಾನು ಮಾವರಾಯನಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನನ್ನನ್ನು ಕತೆ ಸ್ಟೋರಿ ಹೇಳುವಂಥ ಒಂದು ಕಾರ್ನರಿಗೆ ತೀರ್ಪುಗಾರರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕಲಿಕಾ ಹಬ್ಬ ಒಂದು ನೂತನವಾದಂತಹ ಕಾರ್ಯಕ್ರಮ. ಹಾಗಾಗಿ ಇದನ್ನು ಎಲ್ಲರೂ ಬಹಳ ಆನಂದದಿಂದ, ಸಂತೋಷದಿಂದ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಒಟ್ಟು 7 ಕಾರ್ನರ್ಗಳಿರುತ್ತೆ. 3 ವೈಯಕ್ತಿಕ ಹಾಗೆ 4 ಶಾಲಾ ವೈಸ್ ಇರುತ್ತೆ. ಹಾಗಾಗಿ ಕತೆ ಹೇಳುವಂತಹ ಕಾರ್ನರಲ್ಲಿ ಪ್ರತಿ ತರಗತಿಯ 1ರಿಂದ 5ನೇ ತರಗತಿಯ ಮಕ್ಕಳು ತಮಗೆ ಬೇಕಾದಂತಹ, ಅಂದರೆ ನಾವು 5 ವಿಭಾಗಗಳಾಗಿ ಮಾಡಿರ್ತೀವಿ. 5 ವಿಭಾಗಗಳನ್ನು ಸರಣಿ ಕಥೆಗಳು, ಮತ್ತೆ ಸುಳಿವು ಪದಗಳು, ಮತ್ತೆ ಗೊಂಬೆಗಳನ್ನು ನೋಡಿ ಕತೆ ಹೇಳೋದು, ಹಾಗೆ ಬಿಟ್ಟ ಕಥೆಗಳನ್ನು ಕೂಡಿಸಿ ಕಥೆಯನ್ನು ಜೋಡಿಸಿ ಹೇಳುವಂಥದ್ದು, ಕತೆ ಕಟ್ಟುವುದು, ಹೀಗೆ 5 ರೀತಿಯ ಒಂದು ವಿಭಾಗಗಳಲ್ಲಿ ನಾವು ಕಥೆಯ ಕಾರ್ನರನ್ನು ನಡೆಸ್ಕೊಳ್ತೀವಿ. ಹಾಗೆ ಕೈಬರಹ ಮತ್ತೆ ಮೋಜಿನ ಗಣಿತ ಇದೆ, ಪಾತ್ರಾಭಿನಯ ಇದೆ, ರಸಪ್ರಶ್ನೆ ಇದೆ. ಇದರಿಂದ ಎಲ್ಲ ಮಕ್ಕಳಿಗೂ ಬಹಳ ಅನುಕೂಲ ಇದೆ. ಹಾಗೆ ಸರ್ಕಾರಿ ಶಾಲೆಯ ಮಕ್ಕಳು ಇದರ ಸದುಪಯೋಗವನ್ನು ಪಡ್ಕೊಂಡು ತಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಅವರು ಇಲ್ಲಿ ಪ್ರದರ್ಶನವನ್ನು ಮಾಡ್ಬೋದು. ಹಾಗಾಗಿ ಇದೊಂದು ವಿನೂತನವಾದಂತಹ ಕಾರ್ಯಕ್ರಮ, ವಿಶಿಷ್ಟವಾದಂತಹ ಕಾರ್ಯಕ್ರಮ. ಇದನ್ನು ನಾವೆಲ್ಲರೂ ತುಂಬ ಆನಂದದಿಂದ ಆಚರಿಸ್ತಾ ಇದ್ದೀವಿ. ಧನ್ಯವಾದ. ನಮಸ್ಕಾರ.
ಇವತ್ತು ಗಣಗುರು ಕ್ಲಸ್ಟರಲ್ಲಿ FLN ಕಲಿಕಾ ಹಬ್ಬ ಅಂತ ಕಾರ್ಯಕ್ರಮ ನಡೀತಾ ಇದೆ. ಇದು ಮಕ್ಕಳಲ್ಲಿ ಕನಿಷ್ಠ ಕಲಿಕಾ ಅಂತನ ನಾವು ಇದರಲ್ಲಿ ಗುರುತಿಸೋದಕ್ಕೆ ಇದು ತುಂಬ ಸಹಕಾರಿಯಾಗಿದೆ. ಇದು ಪ್ರತಿಭಾ ಕಾರಂಜಿಯ ಕೆಲವೊಂದು ಚಟುವಟಿಕೆಗಳು ಕೂಡ ಇದರಲ್ಲಿ ಆಯೋಜನೆಗಳಿದೆ. ಮಕ್ಕಳುಗಳು ಅವರಲ್ಲಿ ತುಂಬ ಎಷ್ಟೊಂದು ಮಕ್ಕಳುಗಳು ಒಂದೊಂದರಲ್ಲಿ ಒಂದೊಂದು ಎಬಿಲಿಟಿ ಇರುತ್ತೆ. ಆದರೆ ಇದರಲ್ಲಿ ಎಲ್ಲ ಮಕ್ಕಳುಗಳನ್ನೂ ನಾವು ಮೌಲ್ಯಮಾಪನ ಮಾಡ್ತಾ ಇಲ್ಲ. ಕೆಲವೇ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಶಾಲೆಗೆ 10 ಮಕ್ಕಳಂಗೆ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಎಲ್ಲ ಮಕ್ಕಳುಗಳನ್ನು ನಾವು ಇದರಲ್ಲಿ ಮೌಲ್ಯಮಾಪನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಮಕ್ಕಳುಗಳು ಇದು ಕಲಿತಾ ಇದ್ದೀವಿ ಅನ್ನೋ ಕಾನ್ಸೆಪ್ಟ್ ಅವರಲ್ಲಿ ಇರಲ್ಲ. ಏನೋ ಒಂದು ಹಬ್ಬದ ವಾತಾವರಣ ನೋಡಿಕೊಂಡು ಖುಷಿಯಿಂದ ಅವರು ಗೊತ್ತಿಲ್ಲದೇ ಅವರ ಕಲಿಕೆನೂ ಕೂಡ ನಾವು ಇದರಲ್ಲಿ ಕಂಡುಹಿಡಿತಾ ಇದ್ದೀವಿ. ಇದು ಒಂದು ರೀತಿ ಶಾಲೆಯಲ್ಲಿ ತುಂಬ ಪರಿಣಾಮಕಾರಿಯಾಗಿ ನಾವು ಚಟುವಟಿಕೆಗಳನ್ನ ಆಯೋಜನೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ 7 ಕಾರ್ನರ್ಗಳನ್ನ ನಾವು ಆಯೋಜನೆ ಮಾಡ್ತಿದ್ದೀವಿ. 3 ವೈಯಕ್ತಿಕವಾಗಿ ತರಗತಿವಾರು ಚಟುವಟಿಕೆ ಆಯೋಜನೆ ಇದೆ. ಇನ್ನು 4 ಶಾಲೆಗೆ ಒಂದು ಮಗು ಭಾಗವಹಿಸುವ ಚಟುವಟಿಕೆಗಳನ್ನ ಆಯೋಜನೆ ಮಾಡಿದ್ದಾರೆ. ಪ್ರತಿ ತರಗತಿಯಲ್ಲೂ ಅಂದರೆ ಮೊದಲು ಒಂದು ಮೋಜಿನ ಗಣಿತ, ಕತೆ ಹೇಳುವುದು 2ನೇದು, 3ನೇದು ಕೈ ಬರಹ, ಮತ್ತೆ ಅಭಿನಯ ಪಾತ್ರಾಭಿನಯ ಇದೆ. ಆಮೇಲೆ ಪೋಷಣ ಅಭಿಯಾನಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳಲ್ಲಿ ಪೋಷಕಾಂಶಗಳ ಬಗ್ಗೆ ಅರಿವು ಮೂಡೋದ್ರ ಮುಖಾಂತರ ರಂಗೋಲಿ ಮುಖಾಂತರ ಅವರು ಎಷ್ಟು ವಿಚಾರನ ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಅವರು ಪ್ರತಿಬಿಂಬಿಸ್ತಾರೆ. ಹೀಗೆ ಒಟ್ಟು ಇನ್ನೊಂದು ಪೋಷಕ ಮತ್ತು ಮಕ್ಕಳ ಸಹ ಸಂಬಂಧ ಅಂತ ಒಂದು ಗೇಮ್, ಮಕ್ಕಳು ಮತ್ತು ಪೋಷಕರ ಮಧ್ಯೆ ಯಾವ ರೀತಿ ಸಹ ಸಂಬಂಧ ಇದೆ ಅನ್ನೋದನ್ನ ನಾವು ಕಂಡುಹಿಡಿಯೋದಕ್ಕೋಸ್ಕರ ಗೇಮ್ಗಳನ್ನ ಮಾಡಿಸ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಪೋಷಕರು ಕೂಡ ಭಾಗವಹಿಸಬೇಕು ಅನ್ನೋದು ಒಂದು ಉದ್ದೇಶ. ಅವ್ರಿಗೆ ಸರ್ಕಾರಿ ಶಾಲೆಯಲ್ಲಿ ಕಲಿಕೆ ಹೇಗಾಗ್ತಾ ಇದೆ ಅನ್ನೋದನ್ನ ಇಲ್ಲಿಗೆ ಬಂದಾಗ ಅವ್ರಿಗೂ ಮನದಟ್ಟಾಗುತ್ತೆ. ಮತ್ತು ಅವರು ಕೂಡ ಪ್ರಮುಖ ಪಾತ್ರ ಅನ್ನೋದನ್ನ ಅವರು ಅರ್ತ್ಕೋಬಹುದು. ಹಾಗಾಗಿ ಪೋಷಕರಿಗೆ ಒಂದು ಚಟುವಟಿಕೆನ ಆಯೋಜನೆ ಮಾಡಿರೋದು ತುಂಬ ಅನುಕೂಲ ಆಗಿದೆ. ಇದರಿಂದ ಇದು ಸುಮಾರು ಒಂದು 2-3 ವರ್ಷದಿಂದ ಬಂದಿದೆ ಕಲಿಕಾ ಹಬ್ಬ. ಈ ಕಲಿಕಾ ಹಬ್ಬ ಬಂದ ಮೇಲೆ ಪೋಷಕರು ಸ್ವಲ್ಪ ಶಾಲೆ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ ಅನ್ನೋದು ನನ್ನ ಭಾವನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂಶೆಟ್ಟಳ್ಳಿ ಶಾಲೆಯಲ್ಲಿ ಕಲಿಕಾ ಹಬ್ಬವನ್ನು ಹಮ್ಮಿಕೊಂಡಿದ್ದು, ಈ ಕಲಿಕಾ ಹಬ್ಬದಲ್ಲಿ ಅನೇಕ ಸ್ಟಾಲ್ಗಳನ್ನು ಮಾಡಲಾಗಿದೆ. ಈ ಕೊಠಡಿಯಲ್ಲಿ ನಿಯೋಜನೆಗೊಂಡಿರ್ತಕ್ಕಂಥ ಸ್ಟಾಲ್ ಪಾತ್ರಾಭಿನಯ ಮತ್ತು ರಸಪ್ರಶ್ನೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಪಾತ್ರಾಭಿನಯ ಮಕ್ಕಳು ತಮ್ಮ ಪ್ರತಿಭೆಯನ್ನು ಹೊರಸೂಸಲಿಕ್ಕೆ ಒಂದು ಉತ್ತಮ ಅವಕಾಶ ಅಂತ ನಾನು ಹೇಳಕ್ಕೆ ಕಣ್ಣೆ ಮುಚ್ಚಿಬಿಟ್ಟಾರೆ ಕನ್ನಡ.